OR ಮಲ್ಲಿಕಾರ್ಜುನ್ ಅಂತೇಳಿ ಯಲವಟ್ಟಿ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಸುಡಿ ಪೋಸ್ಟು ನಮ್ಮದು. ನೀವು ಬಂದು ಯಾವ ರೀತಿ ಕೃಷಿ ಮಾಡ್ತಾ ಇದ್ದೀರಣ್ಣ? ಎಷ್ಟು ಎಕರೆ ಇದೆ ಇಲ್ಲಿ? ನಮ್ಮದು ಟೋಟಲ್ ಇರೋದು ನಮ್ಮದು ಒಂದು 8 ಎಕರೆ ಜಮೀನಿದೆ. ಅದರಲ್ಲಿ ಇಲ್ಲಿ ಒಂದು 6 ಎಕರೆ ಜಮೀನಿದೆ. ಸಮಗ್ರ ಕೃಷಿ ಮಾಡ್ತೀನಿ. ಪ್ರತಿಯೊಂದು ನಮಗೆ ಏನು ಬೇಕು ಜೀವನಕ್ಕೆ, ನಮ್ಮ ಭೂಮಿಲಿ ಏನೇನು ಬೆಳಿಬೋದು ಆ ಎಲ್ಲ ಬೆಳೆಗಳನ್ನು ಸಹ ಬೆಳೀತಾ ಇದ್ದೀವಿ ಸಾಧ್ಯವಾದಷ್ಟು. ಸೊ ಇಲ್ಲಿ ಒಂದು 6 ಎಕರೆಯಲ್ಲಿ ಏನೆಲ್ಲ ಬೆಳೆ ಹಾಕಿದ್ದೀರಣ್ಣ? ನಮ್ಮಲ್ಲಿ ಮೇಜರ್ ಆಗಿ ಅಡಿಕೆ, ಬಾರ್ಡ್ರಲ್ಲೆಲ್ಲ ತೆಂಗು, ಆಮೇಲೆ ಹಲಸು, ಆಮೇಲೆ ಬಾಳೆ, ಅದ್ರ ಜೊತೆ ಜಾಯಿಕಾಯಿ, ಕಾಳುಮೆಣಸು, ಎಲೆಬಳ್ಳಿ, ವೆನಿಲಾ, ಅದ್ರ ಜೊತೆ ಆಮೇಲೆ ಜೇನಿಗೆ ಬೇಕಾಗಿರ್ತಕ್ಕಂಥ ಹೂವಿನ ಗಿಡಗಳು, ಈ ಥರದ್ದನ್ನೆಲ್ಲ ಹಾಕ್ತಾಯಿದ್ದೀವಿ. ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್ ಗಿಡಗಳು ಏನೇನು ನಶಿಸಿ ಹೋಗ್ತಾ ಇದ್ದಾವೆ ಆ ಥರದನ್ನು ಗಿಡಗಳನ್ನು ನೆಡ್ತಾರೆ. ಹೊಸ ಹೊಸ ಗಿಡಗಳನ್ನೆಲ್ಲ ನೀವು ಹಾಕೊಂಡು ಬರ್ತೀವಿ? ಹೊಸ ಗಿಡ ಅಲ್ಲ, ಹಳೆ ಗಿಡಗಳನ್ನೇ ಎಲ್ಲೆಲ್ಲಿ ಇರ್ತವೆ ಆ ಗಿಡಗಳನ್ನು ತಂದು ಹಚ್ಚೋದು. ಹೊಸ ಗಿಡ ಯಾವುದೂ ಇಲ್ಲ, ಎಲ್ಲ ಪ್ರಕೃತಿಲಿ ಇರೋದನ್ನೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀತಾ ಇರುತ್ತೆ. ಅದನ್ನು ತಗೊಂಬಂದು ನಮಗೆ ಬೇಕಾಗಿರೋ ಉಪಯೋಗ ಬರೋ ಅಂಥದ್ದು ನೆಡ್ತೀವಿ ಅಷ್ಟೇ. ಈಗ ಅಡಿಕೆ ಹಾಕಿದ್ರಲ್ಲ? ಅಡಿಕೆ ಹಾಕಿದ್ರಲ್ಲ, ಅಡಿಕೆನೇ ಫುಲ್ 6 ಎಕರೆನೂ ಅಡಿಕೆ ಇದೆ? ಹೌದೌದು, ಅಡಿಕೆನೇ. ಅದ್ರ ಸುತ್ತಮುತ್ತ ಈ ಥರ ಬೇರೆ ಬೇರೆ? ಹೌದು, ತೆಂಗು, ವೆನಿಲಾ, ಇದು ಬಾಳೆ, ಈ ಥರದ್ದೆಲ್ಲ. ಆಮೇಲೆ ಪ್ಯಾಷನ್ ಫ್ರೂಟು, ಇದು ಪ್ಯಾಷನ್ ಫ್ರೂಟ್ ಬಳ್ಳಿ ಇದೆ ಎಲ್ಲದು. ಈಗ 6 ಎಕರೆಯಲ್ಲಿ ಎಷ್ಟು ಗಿಡ ಹಾಕಿದ್ರಣ್ಣ? 6 ಎಕರೆಯಲ್ಲಿ ನಾವು ಒಟ್ಟು 1 ಎಕರೆಗೆ 550 ಗಿಡದಂಗೆ ಹಾಕಿದ್ದೀವಿ ಅಡಿಕೆ. ಅದರಲ್ಲಿ ಅದು ಕಾಲಕ್ರಮೇಣ ಏನಾದ್ರು ಹೋಗುತ್ತೆ ಅಂತೇಳಿ ಮತ್ತೆ ಅಡ್ಸಸಿ ಅಂತೇಳಿ ನಾವು ಮಧ್ಯ ಹಾಕಿದ್ದೀವಿ ಅದರಲ್ಲಿ ಗಿಡಗಳನ್ನು. ಓಕೆ. ಸೊ ಈಗ ಅಡಿಕೆಯಲ್ಲಿ ಎಲ್ಲ ತುಂಬಾ ಒಳ್ಳೆ ಫಲವತ್ತತೆ ಕಾಣ್ತಾ ಇದೆಯಲ್ಲ ಅಣ್ಣ? ಸೊ ಅಡಿಕೆಯಲ್ಲಿ ಯಾವ ಜಾತಿಯ ಗಿಡ ಹಾಕಿದ್ದೀರಿ ನೀವು? ನಮ್ದು ಇಲ್ಲಿ ಲೋಕಲ್, ನಾವೇನು ಇಲ್ಲಿ ಇದೆ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಬರುತ್ತೆ, ಇದೇ ಸಸಿ ಮಾಡಿ ನಾವು ಇಲ್ಲೇದನ್ನೇ ಹಾಕಿರೋದು. ಹೌದಾ? ಬೇರೆ ಯಾವುದು ಇದಿಲ್ಲ. ಆದರೆ ಇದು ಬಂದು ಫಸಲು ಒಂದು 5-6 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಯ್ತಾ? ಹೌದು. ನಮ್ಮ ಮಾಡ್ದಂಗೆ ನಾವು ಯಾವ ಥರ ಕೃಷಿ ಮಾಡ್ತೀವಿ, ಚೆನ್ನಾಗಿ ಫಲವತ್ತತೆ ಮಾಡಿದ್ರೆ ಚೆನ್ನಾಗಿ ಜಲ್ದಿ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, 1-2 ವರ್ಷ ಅಷ್ಟೇ. ಹೌದೌದು. ನೀವು ಈಗ ಅಡಿಕೆಯಲ್ಲಿ ಎಷ್ಟು ವರ್ಷಕ್ಕೆ ಎಷ್ಟು ಅಂತ ತೆಗಿತೀರಣ್ಣ ಫಸಲು? ಕಮ್ಮಿ ನಾವು ಅಂತ ಹೇಳಿದ್ರೆ ಒಂದು ಅವರೇಜು, ಜಾಸ್ತಿ ಏನಿಲ್ಲ, ಕಮ್ಮಿ ಇಲ್ಲ, ಒಂದು 10 ಕ್ವಿಂಟಲ್ ಅಂತೂ ಬರುತ್ತೆ ನಮಗೆ. 10 ಕ್ವಿಂಟಲ್ 1 ಎಕರೆಗೆ. ಆದಾಯ ಅಂತ ಎಷ್ಟು ಮಾಡ್ಕೊತಾ ಇದ್ದೀರಾ ಅಡಿಕೆಯಲ್ಲೇ? ಬರೀ ಅಡಿಕೆಯಲ್ಲೇ ನಮಗೆ ಈಗ ಒಳ್ಳೆ ರೇಟ್ ಇದೆ. ಇವತ್ತು 58,000 ರೂಪಾಯಿ ನಂಗೆ ಇವತ್ತು ಕೊಟ್ಟಿದ್ದೀವಿ ನಾವು. ಹೌದು, 58,000 ರೂಪಾಯಿ ರೇಟ್ ಇದೆ ಇವತ್ತು. ತೊಂದರೆ ಇಲ್ಲ ಏನು ಅಡಿಕೆಯಲ್ಲಿ. ಹೌದು. ಸೊ ಅದ್ರ ಜೊತೆಗೆ ನಿಮ್ಗೆ ಈ ಥರ ಎಲ್ಲ ಬೇರೆ ಬೇರೆ ಬೆಳೆಗಳೆಲ್ಲ ಹಾಕ್ಬೇಕು ಅಂತ ಅನಿಸಿದ್ದೆ ಯಾಕಣ್ಣ? ಯಾಕೆ ಅಂತ ಹೇಳಿದ್ರೆ ನಾವು ಬರೀ ಅನ್ನ ಸಾಂಬಾರು ಒಂದೇ ಊಟ ಮಾಡಲ್ಲ, ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಬೇಕು. ಹಾಗಾಗಿ ಅದು ಏನೇನು ಬೆಳಿಬೋದು ಇದರಲ್ಲಿ ನೆರಳಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಬೆಳೀತಾ ಇದೀವಿ ಅಷ್ಟೇ ಇಲ್ಲಿ. ಸೊ ಆಮೇಲೆ ಎಲ್ಲ ಇದೆಲ್ಲ ನೈಸರ್ಗಿಕ ರೀತಿಯಲ್ಲಿ ಬೆಳೀತಾ ಇದ್ದೀರಾ ಅಂತ? ಹೌದು ಹೌದು. ಸೊ ಹಿಂಗೆ ಹಂಗೆ ಬಿಟ್ಬಿಟ್ಟಿದ್ರೆ ಇವೆಲ್ಲ ಕಟ್ ಮಾಡ್ತೀರಾ ಹೆಂಗಣ್ಣ? ಇವೆಲ್ಲ ಎಲ್ಲ ತೆಗಿತೀವಿ ನಾವು. ಈಗ ಅವಶ್ಯಕತೆ ಇಲ್ಲ, ಇದು ಇಲ್ಲೇನು ಕೆಲಸ ಮಾಡಲ್ಲ, ನೀರು ಮಾತ್ರ ಬಿಡೋದು ಅಷ್ಟೇ. ಹಾಗಾಗಿ ಭೂಮಿಗೆ ಡೈರೆಕ್ಟ್ ಬಿಸಿಲು ಬಿದ್ದು ಬೇಸಿಗೆ 1-2 ಮಳೆ ಬರೋ ತನಕ ಹಿಂಗೇನೆ. ಆಮೇಲೆ ಇದನ್ನೆಲ್ಲ ಹುಲ್ಲು ಹೊಡೆಯೋ ಮಿಷಿನಲ್ಲಿ ಹೊಡಿತೀವಿ, ಇಲ್ಲಾಂದರೆ ಟ್ಯಾಕ್ಟ್ರು ಮಲ್ಚರ್ ಹೊಡಿತೀವಿ. ಅವಾಗೆಲ್ಲ ಇಲ್ಲೇ ಕೊಳ್ತಿ ಗೊಬ್ಬರ ಆಗುತ್ತೆ ಅಷ್ಟೇ. ಹಂಗಾಗಿ ಸೊ ಈಗ ಅಡಿಕೆ ಜೊತೆ ಏನೆಲ್ಲ ಉಪ್ಪು ಬೆಳೆಗಳು ಇಲ್ಲ? ಇದು ಬಾರ್ಡ್ರಲ್ಲಿ ರೋಡ್ ಸೈಡಲ್ಲಿ ಫ್ಯಾಷನ್ ಫ್ರೂಟು, ಒಳಗೆಲ್ಲ 25 ಅಡಿಗೆ ಒಂದೊಂದು ಜಾಯಿಕಾಯಿ, ಇಲ್ಲಿದೆ ನೋಡಿ ಜಾಯಿಕಾಯಿ ತೋರಿಸ್ತೀನಿ. ಆಮೇಲೆ ಬಾರ್ಡ್ರಲ್ಲಿ ಒಂದೊಂದು ಕಾಫಿ, ಎಲೆಬಳ್ಳಿ ಇದೆ. ಇದು ಆಲ್ಸ್ಪೆಸಸ್ ಅಂತೇಳಿ ಜಾಯಿಕಾಯಿ ಬೇರೆ ತೋರಿಸ್ತೀನಿ, ಇದ್ದಾವೆ. ಆಲ್ಸ್ಪೆಸಸ್ ಅಂತೇಳಿ ಇದೆ, ಸರ್ವಸಂಬರ್ ಗಿಡ ಅಂತೇಳಿ. ಹೌದು. ಈ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇರುತ್ತಲ್ಲ, ಇದೆಲ್ಲ ಒಂದರಲ್ಲೇ ಇರುತ್ತೆ. ಇದರಲ್ಲೇ ಎಲೆ ಎಲ್ಲ ಈಗ ಚಕ್ಕೆ, ಲವಂಗ ಇದನ್ನೆಲ್ಲ ತಗೊಳ್ಳೋದಾ? ಎಲೆ ಎಲ್ಲ ಇದು ಕಾಯಿ ಬಿಟ್ಟಿದೆ ನೋಡಿ, ಇಲ್ಲಿ ಹೂವು ಆಗಿದೆ ಅಲ್ಲ, ಇದು ಮಗ್ಗು ಬರುತ್ತೆ, ಇದು ಮಗ್ಗು ಕಾಯಿ ಆಗುತ್ತೆ. ಇದಾದ್ಮೇಲೆ ಇದನ್ನ ಬಳಸ್ತಾರೆ ದೊಡ್ಡ ದೊಡ್ಡ ಹೋಟ್ಲುಗಳು, 5 ಸ್ಟಾರ್ ಹೋಟ್ಲುಗಳಲ್ಲಿ ಬಳಸ್ತಾರೆ. ಈ ಬೇರೆ ಬೇರೆ ಎಲ್ಲ ಹಾಕ್ಬೇಕಾ, ಇದನ್ನು ಬೇಕಾದ್ರೆ ನೀವು ಸ್ಮೆಲ್ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಚಕ್ಕೆ, ಲವಂಗ ಈ ಥರ ಎಲ್ಲ ಬರುತ್ತೆ. ಹೌದೌದು. ಒಂದೊಂದ್ಸರಿ ಒಂದೊಂಥರ. ಇವುಗಳಲ್ಲೂ ಆದಾಯ ಮಾಡೋಕ್ಕೆ ಏನಾದರೂ ಆಗುತ್ತಾ ಹೇಗಣ್ಣ ಜನರಲ್? ಆದಾಯ ಅಂತ ಹೇಳಿದ್ರೆ ನಮ್ಮ ಏನು ಅಡಿಕೆಗೆ ಅಂತೇಳಿ ನಾವೇನು ಬೇಸಾಯ ಮಾಡ್ತೀವಿ, ಇಲ್ಲಿ ಲೇಬರ್ ಅಂತ ಲೇಬರ್ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಬೇರೆ ಕೆಲಸಕ್ಕೆಲ್ಲ ಅದ್ರ ದುಡ್ಡು ಏನು ಉಪಬೆಳೆಗಳಿದಾವೆ ಆ ದುಡ್ಡಲ್ಲೇ ಆರಾಮಾಗಿ ಆಗುತ್ತೆ, ಆರಾಮಾಗುತ್ತೆ. 100% ಇನ್ನೂ ಉಳಿಯುತ್ತೆ ಬೇಕಾದ್ರೆ. ಹೌದು, ಮಾಡ್ತಾ ಹೋದ್ರೆ. ಅಂದರೆ ಈ ಅಡಿಕೆ ಬಿಟ್ಟು ಬೇರೆ ಎಷ್ಟು ಜಾತಿ ಮರಗಳು ಹಾಕಿದ್ದೀರಾ ಟೋಟಲ್ ಅಂದಾಜು? ಅಂದರೆ ಒಂದು 50 ಜಾತಿ ಇದಾವೆ. 50 ಜಾತಿ? ಹೌದೌದು. ಅಂದರೆ ಈ ಆದಾಯ ಬರೋದ್ಕಿಂತ ಪರಿಸರಕ್ಕೆ, ನಮ್ಮ ಜೇನು ಕೃಷಿಗೆ ಅನುಕೂಲ ಆಗಂತ ಹೂ ಬಿಡ್ತಕ್ಕಂಥ ಗಿಡ ಮರಗಳನ್ನೆಲ್ಲ ಬಾರ್ಡ್ರಲ್ಲಿ ಹಾಕಿದ್ದೀವಿ. ಬರ್ತೀನಿ.
ಇದು ಜಾಯಿಕಾಯಿ ಗಿಡಗಳು ಪೂರ್ತಿ ಇಷ್ಟು ಫಸಲಾಗಿ ಬಂದಿದೆ ಇದನ್ನ ಸೇಲು ಮಾಡ್ತೀರಾ ಹೇಗೆ? ಹೌದೌದು, ಸೇಲ್ ಮಾಡೋಕ್ಕೇನೆ ಇದೆಲ್ಲ ಹಾಕಿರೋದು. ಹೌದಾ, ಎಷ್ಟು ಹಾಕಿದ್ರ ಜಾಯಿಕಾಯಿ? ಜಾಯಿಕಾಯಿ ಒಂದು 120 ಗಿಡ ಇದೆ. 120 ಗಿಡ? ಹೌದು, 120 ಗಿಡ ಇಲ್ಲೆಲ್ಲ ಇದೆ. ಇದು ಓಪನ್ ಆಗಿ ಬೀಳುತ್ತೆ, ಬಿದ್ಮೇಲೆ ಅದರಲ್ಲಿ ಪತ್ರೆ ಕಾಯಿ 2 ಇರುತ್ತೆ ಅದರಲ್ಲಿ. ಹಾಂ, ಅದನ್ನು ಯೂಸ್ ಮಾಡ್ತಾರೆ. ಪತ್ರೆ ಸುಮಾರು 1,500 ಇಂದ 2,000 ರೂಪಾಯಿ ಇದೆ ಕೆಜಿ. ಇದು ಹೌದು, ಪತ್ರೆ. ಪತ್ರೆ ಅಂದರೆ ಡ್ರೈ ಆಗಿರುತ್ತಾ? ಡ್ರೈ ಮಾಡಿ ಒಣಗಿಸ್ಬೇಕು ಅದು. ತೋರಿಸ್ತೀನಿ, ಅದು ಇಲ್ಲ ಎಲ್ಲ ಬಿದ್ದಿಲ್ಲ ಇಲ್ಲಿ. ಇದು ಕಟಾವ್ ಅಂತಕ್ಕೆ ಯಾವಾಗ ಬರುತ್ತೆ ಇದು? ಅದೇ ಸರ್, ಉದುರುತ್ತದೆ ಓಪನ್ ಆಗಿ. ತೋರಿಸ್ತೀನಿ ನೋಡೋಣ ಇದ್ರೆ. ಉದುರೋವರೆಗೂ ನೀವು ಕೀಳೋದಿಲ್ಲ? ಇಲ್ಲ, ಬಿದ್ದಂಗೆ ಅದನ್ನು ಆರಿಸ್ತೀವಿ. ಆ್ಯಕ್ಚುಲಿ ಅದು ಅದರಲ್ಲಿ ಕಾಯಿ ಪತ್ರೆ 2 ಇರುತ್ತೆ. ಅಂದರೆ ಈ ಮರದಲ್ಲಿ ಹಣ್ಣಾಗಿದೆ ಚೆನ್ನಾಗಲ್ಲ? ಹಣ್ಣು ಆಗಿಲ್ಲ ಇನ್ನು, ಅದು ಓಪನ್ ಆಗುತ್ತೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಇದು. ಅದೇ ನೋಡ್ತಾ ಇದ್ದೀನಿ. ಈ ಸಾಂಬಾರು ಪದಾರ್ಥಗಳೆಲ್ಲ ನೆರಳಲ್ಲಿ ಬರ್ತಕ್ಕಂಥದ್ದು. ಏಲಕ್ಕಿ, ಜಾಯಿಕಾಯಿ ಇರ್ಬೋದು ಎಲ್ಲ. ಸೊ ಇದು ಒಳಗಡೆ ಇರೋದು ಅದು ಡ್ರೈ ಆಗಿ ಆದರೆ 1,200 ರೂಪಾಯಿ ಇದೆ ಕೆಜಿ ಅಣ್ಣ. ಪತ್ರೆ 1,200ರಿಂದ 1,500 ತನಕ ಇರುತ್ತೆ. ಕಾಯಿ ಒಂದು 150ರಿಂದ 200 ರೂಪಾಯಿ ಈ ಥರ ಕಾಯಿ ಕೊಟ್ಬಿಟ್ಟು. ಹೌದು, ತೋರಿಸ್ತೀನಿ ಮನೇಲಿದೆ ಬೇಕಾದ್ರೆ. ಇದು ಓಪನ್ ಆಗಿಲ್ಲ, ಚೆನ್ನಾಗಿರುತ್ತೆ ಒಳ್ಳೆ. ಇದು ಬಂದು ಫಸಲು ಬರೋದು ಯಾವ ಟೈಮಲ್ಲ ಅಣ್ಣ? ಈ ಟೈಮ್ ಅಲ್ಲ, ಇದು ವರ್ಷದಲ್ಲಿ 2 ಸೀಸನ್ ಬಿಡುತ್ತೆ. ಇದು ವರ್ಷದಲ್ಲಿ 6 ತಿಂಗಳಿಗೆ ಒಂದ್ಸರಿ ಬಿಡುತ್ತೆ ಇದು. ಹೌದು. ಅಂದರೆ ಒಂದು 120 ಗಿಡ ಇದೆಯಾ? 120 ಗಿಡ ಇದೆ. ಒಂದು ಎಷ್ಟು ಬರ್ಬೋದಣ್ಣ ಇದರಲ್ಲಿ ಕಾಯಿ? ನಮ್ದ್ರಲ್ಲಿ ಒಂದು 2 ಕ್ವಿಂಟಲ್ ಆಗುತ್ತೆ. ಇದು 2 ಕ್ವಿಂಟಲ್? 2 ಕ್ವಿಂಟಲ್ ಇದಾಗುತ್ತೆ, ಕಾಯಿ ಆಗುತ್ತೆ. ಒಂದು 20 kg ಇದು ಪತ್ರೆ ಆಗುತ್ತೆ. ಹಾಗೆ 20 kg. ಸೊ ಈ ಥರ ಅಡಿಕೆನೇ ನಂಬ್ಕೊಂಡು ಬರೀ ತೋಟ ಅಂದರೆ ಅಡಿಕೆನೇ ಇರೋದು ಬಿಟ್ಬಿಟ್ಟು ಈ ಥರ ಸಬ್ಬು ಬೇರೆ ಬೇರೆ ಎಲ್ಲ ಗಿಡಗಳು ಹಾಕ್ಕೊಂಡ್ರೆ ಒಳ್ಳೇದಲ್ವ? 100% ಒಳ್ಳೇದು. ಏನು ಅಂತರ ಬೆಳೆಗಳನ್ನ ಬೆಳೆದಷ್ಟು ಈಗ ಅಡಿಕೆ ರೇಟ್ ಇದೇ ಥರ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗಿನ ಗುಟ್ಕಾ ಇದರಲ್ಲಿ ಆಮೇಲೆ ಕೆಲವೊಂದೊಂದು ಹಾನಿಕಾರಕ ವಸ್ತುಗಳು ಇರ್ತವೆ ಅಂತೇಳಿ ಇದು ಮಾಡ್ತಾರೆ. ಬರೀ ಅಡಿಕೆ ಬಿಟ್ಟು ಬೇರೆ ಬೇರೆ ಎಲ್ಲ ಮಿಶ್ರಣ ಮಾಡಿ, ಹಂಗಾಗಿ ಎಲ್ಲ ಬೆಳೆನೂ ಬೆಳೆದ್ರೆ ಒಳ್ಳೇದು ರೈತರಿಗೆ. ಅಂದರೆ ಸಮಗ್ರವಾಗಿ? ಹೌದು, ಎಲ್ಲ ಬೆಳೆನೂ ಅದನ್ನು ಇದನ್ನ ಮಾಡಿ ಯೋಚನೆ ಮಾಡಿ ಎಲ್ಲ ಬೆಳೆನೂ ಹಾಕಿದ್ವಿ ಅಡಿಕೆಯಲ್ಲಿ. ಇದೆಲ್ಲ ಒಂದೇ ದಿವಸದ ಕೆಲಸ ಹೊಡೆದ್ರೆ. ಯಾಕೆಂದರೆ ಟ್ಯಾಕ್ಟ್ರ್ ಹೊಡೆದ್ರೆ ಎಲ್ಲ ಬುಕ್ಣಿ ಇದಾಗ್ಬಿಡುತ್ತೆ, ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಹಂಗೆ ಅದು ಭೂಮಿಗೆ ಒಂಚೂರು ಬೆಳೀಲಿ ಅಂತೇಳಿ ಎಷ್ಟು ಬೆಳೆಯುತ್ತೆ ಅಷ್ಟು ಒಳ್ಳೇದು ಇನ್ನು ನಮಗೆ. ಇಲ್ಲಿದೆ, ತೋರಿಸ್ತೀನಿ. ಇಲ್ಲಿದೆ. ಈ ಥರ ಇದನ್ನ ನೀವು ಡ್ರೈ ಮಾಡಬೇಕು. ಇದು ಪತ್ರೆ ಒಣಗಿಸೋದು, ಇದನ್ನ 2 ಒಣಗಿಸಿದ್ರೆ ಇದು ಪತ್ರೆ, ಇದು ಕಾಯಿ. ಅದ್ರ ಮೇಲಿಂದ ಏನು ಉಪಯೋಗ ಇಲ್ಲ. ಅದು ಉಪ್ಪಿನಕಾಯಿ ಹಾಕ್ಬೋದು. ಉಪ್ಪಿನಕಾಯಿ ಇಲ್ಲ ಕಾಂಪೋಸ್ಟ್ ಗೊಬ್ಬರ ಅಷ್ಟೇ. ಓಕೆ. 150 ರೂಪಾಯಿಂದ 200 ಇದು ಇರುತ್ತೆ, ರೇಟ್ ಇರುತ್ತೆ. 1,500 2,000 ತನಕ ಇದು. ಅದು ಹೌದು. ಇದು ಏನಕ್ಕೆ ಉಪಯೋಗ? ಇದು ಮಸಾಲೆ ಐಟಮ್, ಇನ್ನು ಪಲಾವು, ಪಾನಿಪುರಿಗೆಲ್ಲ ಮೇಜರ್ ಹಾಕ್ತಾರೆ ಇದು ಕಾಯಿನ. ಪತ್ರೆನೆಲ್ಲ ಕೆಲವೊಂದು ಫಂಕ್ಷನ್, ದೊಡ್ಡ ದೊಡ್ಡ ಪಲಾವು, ಗೀ ರೈಸು ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಇದೆಲ್ಲ ಬಿರಿಯಾನಿ ಇದಕ್ಕೆಲ್ಲ. ಸ್ಮೆಲ್ ಇದೆ ನೋಡ್ರಿ, ಇದು ಇನ್ನೂ ಒಣಗ್ಬೇಕು ಸ್ವಲ್ಪ. ಇದು ಹೊಡೆದ್ರೂ ಸ್ಮೆಲ್ ಬರುತ್ತೆ. ಹಸಿ ಇದೆ ಅಲ್ಲ? ಹಸಿ ಇದೆ, ಇನ್ನು ಡ್ರೈ ಆಗ್ಬೇಕು ಸ್ವಲ್ಪ. ತೋರಿಸ್ತೀನಿ, ಡ್ರೈ ಇರೋದೆ ಹಾಕಿದ ಮೇಲೆ ಸ್ಮೆಲ್ ಬರುತ್ತೆ. ಇದೆಲ್ಲ ಜೇನಿಗೆ ಸಂಬಂಧಪಟ್ಟಂಗೆ ಮರಗಳ ಹೂವೆಲ್ಲ ಬಿಟ್ಟಿದೆ ನೋಡಿ, ಬೇರೆ ಬೇರೆ. ಒಂದೊಂದು ಸೀಸನ್ ಒಂದೊಂದು ಹೂ ಬರುತ್ತಲ್ಲ, ಅದಕ್ಕೋಸ್ಕರ ಹಾಕಿದ್ದೀವಿ. ಹೌದೌದು.
ಬಿದಿರು, ಆಮೇಲೆ ಪನ್ನೀರ್ಲೆ, ಈ ಸುತ್ತಮುತ್ತ ಬಿದಿರು ಹಾಕಿದೆ. ಬಿದಿರು ಇದೆ ಬಾರ್ಡ್ರಲ್ಲಿ, ಕೆರೆಯಾದ ಮೇಲೆ. ಹಾಂ. ಇದರಲ್ಲಿ ಜೇನಿಗೆ ಸಂಬಂಧಪಟ್ಟಂತೆ ಬಾರ್ಡ್ರಲ್ಲಿ ಎಲ್ಲ ಥರದ ಗಿಡಗಳನ್ನು ಹಾಕಿದ್ದೀವಿ. ಧೂಪದ ಗಿಡ, ಹಾಂ, ಮೆಡಿಸಿನಲ್ ಪ್ಲಾಂಟ್ಸ್ ಏನೇನು ಇದ್ದಾವೆ ಹಾಂ, ಎಲ್ಲ ಥರದ ಜಾತಿನೂ ಹಾಕಿದ್ದೀವಿ. ಓಕೆ. ಕಾಲೇಜುಗಳಲ್ಲಿ ಕೆಲವೊಂದೊಂದು ಹಿಂದೆ ಎಲ್ಲದನ್ನೂ ಸಹ ಟ್ರೈ ಮಾಡಿದ್ದಾರೆ ಕೃಷಿಯಲ್ಲಿ. ಹಿಂದಿನ ಏನು ಹಳೆ ಜನಗಳಿದ್ದರು, ನಮ್ಮ ಅಜ್ಜ ಮುತ್ತಜ್ಜ ಇರ್ಬೋದು, ಶತಮಾನಗಳ 100 ವರ್ಷದ ಹಿಂದೆ, ಅದರಲ್ಲಿ ಒಂದು ಈಗ ವೇದಗಳಲ್ಲಿ ಮತ್ತು ವಚನಗಳಲ್ಲಿ ಕೃಷಿ ವಿಜ್ಞಾನ ಅಂತೇಳಿ, ಕೃಷಿಯಲ್ಲಿ ಏನೇನು ಇದು ವಚನಗಳಲ್ಲಿ ವಿಜ್ಞಾನ ಕೃಷಿ ಅಂತೇಳಿ ಅದರಲ್ಲಿ ಇದು ಮಾಡಿದಾಗ ಒಂದು ವಚನ ಇದು ಮಾಡಿ ನ್ಯಾಷನಲ್ ಅವಾರ್ಡು ಸಹ ಸಿಗ್ತವೆ ನಮಗೆ ಅದರಲ್ಲಿ. ಹೌದಾ? ಹಾಂ. ಅಂದರೆ ನೀವೇ ಇದು ಮಾಡಿದ್ದ? ಇಲ್ಲ ಇಲ್ಲ, ನಾನು ಮಾಡಿರೋದಲ್ಲ, ಹಿಂದೆ ಹೇಳಿರೋದನ್ನ ಕೃಷಿ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ಅದನ್ನು ಹೇಳೋದು. ಹೇಳಿ ಹೇಳಿ. ಮಾಡುವ ನೀಡುವ ಭಕ್ತನ ಕಂಡೆಡೆ ನಿಧಿ ವಿಧಾನವ ಸಿಕ್ಕಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡೆಡೆ ಹೋದ ಜೀವ ಬಂದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನ ಉದರವ ಹೊರೆಯದೆ ಅಚ್ಚ ಶರಣ ಕಂಡರೆ ನಿಶ್ಚಯವಾಗಿ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವರು ಈ ರೈತರ ಬಗ್ಗೆ ಪಕ್ಕವಾಗಿ ಹೇಳಿದ್ದಾರೆ. ಮಾಡ್ತಕ್ಕಂಥನು ನೀಡ್ತಕ್ಕಂಥನು ರೈತ ದೇವರಾಗಿ ನೋಡಿದ್ದಾರೆ ಅವಾಗ ಶರಣರು. ಈಗಿನ ಹಾಗೆ ಏನು ಬಿಸ್ನೆಸ್ ಆಗಿ ದುಡ್ಡು ಕೊಟ್ಟು ತಗೊಂತಿದ್ದಿಲ್ಲ, ಎಲ್ಲ ವಿನಿಮಯ ಮಾಡ್ಕೊತ ಇದ್ರು. ಏನೇ ಒಂದು ಬೆಳೆ ಬೆಳೆದ್ರೆ ಒಂದು ಕಟಿಂಗ್ ಮಾಡೋರಿಗೂ ಸಹ ಭತ್ತ ಇಲ್ಲದ್ರೆ ಬೆಳೆದಂಥ ದವಸ ಧಾನ್ಯಗಳನ್ನು ಕೊಡ್ತಿದ್ರು. ಒಂದು ಬುಟ್ಟಿ ಮಾರೋರು ಇರ್ಬೋದು, ಮಡಿಕೆ ಮಾಡೋರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ದವಸ ಧಾನ್ಯಗಳನ್ನು ಹಂಚ್ಕೊತಾ ಇದ್ರು ವಿನಿಮಯ. ಇವತ್ತೆಲ್ಲ ದುಡ್ಡಿನ ಮುಖಾಂತರ ಇದಾಗಿದೆ, ಎಲ್ಲ ಮಧ್ಯವರ್ತಿಗಳು ಹಾವಳಿ. ಅದಕ್ಕೋಸ್ಕರ ಆವಾಗಲೇ ಹೇಳಿದ್ದಾರೆ ಅವರು, ಮಾಡ್ತಕ್ಕಂಥನು ನೀಡ್ತಕ್ಕಂಥನು ರೈತ, ಯಾವುದೇ ರೀತಿ ಬೇಡ್ತಕ್ಕಂಥನಲ್ಲ, ಇನ್ನೊಬ್ರಿಗೆ ಕೊಡ್ತಕ್ಕಂಥನು ರೈತ ಅಂತೇಳಿ. ಆಮೇಲೆ ಆ ಥರ ರೈತ ನನಗೆ ಕಂಡ್ರೆ ಹೋದ ಜೀವ ಬಂದಂತೆ ಆಯಿತು ಅಂತೇಳಿ, ಆ ಥರ ದೇವ್ರು ಕಂಡಂಗೆ, ಅಂಥ ಶರಣರು ಕಂಡ್ರೆ ನನಗೆ ದೇವ್ರು ಕಂಡಂಗೆ ಅಂತೇಳಿ ಹಿಂದಿನ ಇದರಲ್ಲೇ ಹೇಳಿದ್ದಾರೆ ವಚನಗಳಲ್ಲಿ. ಈ ಥರ ಸುಮಾರು ಬೆಳೆಗಳನ್ನು ಸಹ ಅಷ್ಟೇ ಬೆಳೀತಕ್ಕಂಥ ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತಲೂ ಸಹ ಹೇಳಿದ್ದಾರೆ ಆವಾಗಲೇ. ಈಗೆಲ್ಲ ಸೈಂಟಿಸ್ಟ್ಗಳು ಇಂಥ ಭೂಮಿ ಮರಳು ಭೂಮಿ, ಚೌಳು ಭೂಮಿ, ಈ ಥರ ಇಂತಿಂಥ ಬೆಳೆನೇ ಬೆಳಿಬೇಕು ಅಂತ ಹೇಳ್ತಾರಲ್ಲ, ಆವಾಗಲೇ ಹೇಳಿದ್ದಾರೆ ಇದನ್ನು ಯಾವ ಬೆಳೆಗಳನ್ನು ಯಾವ್ಯಾವ ಭೂಮಿ ಅಂತ ಇದು ಮಾಡಬೇಕು ಅಂತೇಳಿ. ಆಕಾಶದ ಮಳೆಯನ್ನರಿತು, ಭೂಮಿಯ ಬೆಳೆಯನ್ನರಿತು, ಹುಟ್ಟುವ ಬೀಜವನ್ನರಿತು, ದೃಷ್ಟಿ ಕಂಡು ಹೂ ತೊಡೆ ಹರೇಶ್ವರ ಲಿಂಗವನ್ನು ಅರಿತು ಅಂತೇಳಿದರೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಆಯಾ ಪ್ರದೇಶದಲ್ಲಿ ಆಯಾ ಬೆಳೆನೇ ಬೆಳಿಬೇಕು. ಆಮೇಲೆ ಏನು ಕಾಡಲ್ಲಿ ಬೆಳೆ ಇರ್ತವೆ, ರೋಡ್ ಸೈಡು ಗಿಡ ಮರ ನೋಡಿ ಆ ಪ್ರದೇಶದಲ್ಲಿ ಎಷ್ಟು ಎತ್ತರ ಬೆಳೆ ಬರುತ್ತೆ ಮರ ಗಿಡ, ಅಂಥ ಬೆಳೆನೇ ಬೆಳಿಬೇಕು ಅಂತೇಳಿ ಹಿಂದೆ ಎಲ್ಲ ಅದನ್ನು ಕಂಡು ಹಿಡ್ಕೊಂಡು ಇದು ಮಾಡಿದ್ದಾರೆ. ಹೌದೌದು, ಇಡೀ ಜೀವನಕ್ಕೆ ಮತ್ತು ಪ್ರಕೃತಿಗೆ ಪ್ರತಿಯೊಂದು ಏನಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲದನ್ನೂ ಸಹ ಹೇಳಿದ್ದಾರೆ ಅವಾಗಲೇ, ಮಾಡಿದ್ದಾರೆ ಅನುಭವಿಸಿ. ಈಗ ನಾವೆಲ್ಲ ಹೊಸ ಮತ್ತೆ ರಿಪೀಟ್, ಅದು ನಮ್ಮ ಅರ್ಥ ಯಾರು ಹೇಳ್ತಿಲ್ಲ, ನಾವು ಕೇಳೋ ಅಂತ ಯಾರಿಗೂ ಪೇಷನ್ಸ್ ಇಲ್ಲ ನಮಗೆ. ವಿಜ್ಞಾನನೂ ಇದೆ ಅದರಲ್ಲಿ, ಯಾವುದು ಇದು ಮೂಢಕ್ಕೆ ವಿಜ್ಞಾನನೂ ಸಹ ಅದರಲ್ಲಿ ಕೂಡಿರ್ತಕ್ಕಂಥದ್ದು, ಯಾವುದು ಸುಮ್ಮನೆ ಅನುಭವದಿಂದ ಬರೆದಿರ್ತಕ್ಕಂಥದ್ದು ಎಲ್ಲ. ಅದಕ್ಕೆ ಹೇಳಿದ್ದಾರೆ ನೋಡ್ರಿ ಇವರು ದೇವರ ದಾಸಿಮರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತು ಹರಿವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂದಿರ ರಾಮನಾಥ ಅಂತೇಳಿ ಜೇಡರ ದಾಸಿಮಯ್ಯನವರು ಸಹ ಹೇಳಿದ್ದಾರೆ. ಎಲ್ಲ ಪ್ರಕೃತಿ ಇದೆ, ಒಟ್ಟು ನಾವೇನಿಲ್ಲ, ನಾವೇನು ಸುಮ್ಮನೆ ಆಟ ಆಡೋದಷ್ಟೇ ಇಲ್ಲ, ಪ್ರಕೃತಿ ತಗೊಂಡು. ಕಾಳುಮೆಣಸು ಸರ್ ಎಲ್ಲ ಒಂದೊಂದಿದೆ, ವೆನಿಲ್ಲ ತೋರಿಸ್ತೀನಿ, ಅಲ್ಲಿ ಬೇಕಾದ್ರೆ ತೊಗೊಳ್ರಿ. ಎಲ್ಲ ಒಂದೊಂದು ಎಲ್ಲ ಹಾಳಾಗಿ ರೋಗ ಬಂದು ಮತ್ತೆ ಹೊಸ ರೀಪ್ಲಾಂಟ್ ಮಾಡಿ ಹಚ್ಚಿಸ್ತಾ ಇದ್ದೀರಾ? ಹಾಂ, ಅಲ್ಲ ಆ ಕಡೆ ಇದೆ ನೋಡಿ ಕಾಳುಮೆಣಸು, ಅದು ಫಸಲಲ್ಲೇ ಕಟಾವ್ ಆಗಿದೆ. ಅವನು ಹಬ್ಬಿಸ್ತಾ ಇದ್ರಣ್ಣ ಎಲ್ಲ? ಹಾಂ, ಹೌದೌದು, ಅಲ್ಲಿ ಬೇರೆ ತೋಟದಲ್ಲ ಹಾಕಿ ಒಳ್ಳೆ ರೇಟ್ ಇದೆಯಲ್ಲ ಈ ಕಾಳುಮೆಣಸು. ಯಾವ ಗಿಡ ಅಣ್ಣ ಇದು? ಚಕ್ರಮುನಿ ಅಂತೇಳಿ. ಚಕ್ರಮುನಿ, ಹೌದು. ಇದರಿಂದ ಏನು ಉಪಯೋಗ? ಇದರಲ್ಲಿ ಎ ಇಂದ ಹಿಡಿದು ಜೆಡ್ ತನಕ ಎಲ್ಲ ವಿಟಮಿನ್ ಇದರಲ್ಲಿ ಇರುತ್ತೆ. ಇದನ್ನ ಹಂಗೆ ಡೈರೆಕ್ಟ್ ಆಗಿ ತಿನ್ಬೋದು, ಸ್ವೀಟ್ ಇರುತ್ತೆ. ಆಮೇಲೆ ಪಲ್ಯ ಮಾಡೋದು ತಿನ್ಬೋದು. ಇದು ಯಾವುದಕ್ಕೆಲ್ಲ ಈಗ ನಾರ್ಮಲ್ ಆಗಿ ಎಲ್ಲಿ ಬಳಸ್ತೀವಿ? ಸೊಪ್ಪು, ನಾವು ಅರಬೆ ಸೊಪ್ಪು ಇದೆಲ್ಲ ಹೆಂಗೆ ಬಳಸ್ತೀವಿ ಆ ಥರ ಪಲ್ಯ ಸಾಂಬಾರು ಮಾಡಿ ಉಪಯೋಗಿಸ್ಬೋದು. ಅಷ್ಟೊಂದು ಪವರ್ಫುಲ್ ಇದು. ಹೌದೌದೌದು, ನೀವು ತಿಂದು ನೋಡ್ರಿ ಸರ್. ಈ ಥರ ಸುಮಾರು ಗಿಡ ಇದೆ, ತೋರಿಸ್ತೀನಿ. ಮೌತ್ ವಾಶ್ ಗಿಡನೂ ಇದೆ. ಅಲ್ಲಲ್ಲೇ ಬಾರ್ಡ್ರಲ್ಲಿ ಈ ಥರ ಜೇನು ಬಾಕ್ಸ್ಗಳನ್ನು ಇಟ್ಟಿದ್ವಿ. ನಸರಿ ಮತ್ತು ತುಡುವೆ ಎರಡಿದೆ, ಆ ಕಡೆ ನಸರಿ, ಈ ಕಡೆ ತುಡುವೆ.
ಇದು ಕೋಕಮ್ ಈ ಥರ ಕಾಯಿ ಬೀಳುತ್ತಿದ್ದು, ಇಲ್ಲಾಂದರೆ ನಾವು ಕಿತ್ತಿ ಇದನ್ನು ಓಪನ್ ಮಾಡಿ 2 ಥರ ಮಾಡ್ಬೋದು ಜ್ಯೂಸ್ ಇದರಲ್ಲಿ. ಇದು ಬಂದು ಕೋಕೋ. ಹೌದು, ಅಲ್ಲ ಕೋಕಮ್ ಪುನರ್ಪುಳಿ ಅಂತೇಳಿ. ಇದು ಏನಕ್ಕೆ ಉಪಯೋಗಿಸ್ತಾರೆ ಅಣ್ಣ? ಇದು ಜ್ಯೂಸಿಗೆ ಮಾತ್ರ ಉಪಯೋಗಿಸ್ತಾರೆ. ಕೋಕಮ್ ಜ್ಯೂಸ್. ಹೌದು, ಈ ಥರ ಬರುತ್ತಾ ಇದು? ಹೌದೌದು. ಅಂದ್ರೆ ಅದೇ ಬಿದ್ದು ಬಿಡುತ್ತಾ? ನಾವು ಅದೇ ಬೀಳೋದು ಹಣ್ಣಾಗಿರೋದು, ಇಲ್ಲಾಂದರೆ ಮರ ಅಲ್ಲಾಡ್ಸಿದ್ರೂ ಬೀಳುತ್ತೆ. ಇದನ್ನು ತಗೊಂಡು ಓಪನ್ ಮಾಡಿ ಈ ಥರ ಓಪನ್ ಮಾಡಿ ಬೀಜನೆಲ್ಲ ತೆಗೆದುಬಿಟ್ಟು ಇದನ್ನು ಇದು ಎಷ್ಟು ಕೆ ಜಿ ಇರುತ್ತೆ ಅಷ್ಟು ಸಕ್ಕರೆ ಹಾಕಿ ಒಂದು 15 ದಿವಸ ಹಂಗೆ ಬಿಸಿಲಲ್ಲಿ ಇಲ್ಲಾಂದರೆ ಕತ್ತಲಲ್ಲಿ ಯಾವ್ದಾರು ಒಂದು ಪ್ರೊಸೆಸ್ ಮಾಡಿದ್ರೆ ಅದು ರಸ ಎಲ್ಲ ಇಳ್ಕೊಳುತ್ತೆ. ಇಲ್ಲಾಂದರೆ ಡ್ರೈ ಹಿಂಗೆ ಒಣಗಿಸಿಟ್ಟು ನಮಗೆ ಬೇಕಾದಾಗ ನೀರಲ್ಲಿ ಹಾಕ್ಕೊಂಡು ಹುಳಿ ತಗೊಂಡು ಜ್ಯೂಸ್ ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೌದು, ಇದು ಕೊಲೆಸ್ಟ್ರಾಲ್ ಕರಗುತ್ತೆ. ಬೇರೆ ಕೆಮಿಕಲ್ ಜ್ಯೂಸ್ಗಿಂತ ಇದು ಉತ್ತಮವಾಗಿ ಇರುತ್ತೆ. ಇದನ್ನು ಸೇಲ್ ಮಾಡ್ತೀರಾ ಅಣ್ಣ ಈ ಕಾಯಿನ? ಇಲ್ಲ, ನಾ ಆದಷ್ಟು ಸಾಮಾನ್ಯ ಈ ಸ್ವಲ್ಪ ಏನೇನಿದಾವೆ ಈ ಥರದ್ದೆಲ್ಲ ಸ್ಮಾಲ್ ಕ್ವಾಂಟಿಟಿ ಬಂಧು ಬಳಗದವರಿಗೆ ಅವರಿಗೆ ಕೊಡ್ತೀವಿ, ಫ್ರೆಂಡ್ಸ್ ಸ್ನೇಹಿತರಿಗೆ. ಅಂದರೆ ನೀವು ಉಪಯೋಗಿಸ್ಕೊಂಡು. ಅಂದರೆ ಇದ್ರ ಪ್ರಾಮುಖ್ಯತೆ ಗೊತ್ತಿರಬೇಕಲ್ಲ? ಹೌದೌದು. ಅಂದರೆ ಏನು ಉಪಯೋಗ ಇರಲ್ಲ. ಹೌದು, ನಿಮ್ಗೆ ಗೊತ್ತಿರೋದ್ರಿಂದ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹೌದು. ಇವೆಲ್ಲ ಸಾಮಾನ್ಯವಾಗಿ ಎಲ್ಲಿ ಜಾಸ್ತಿ ಬೆಳೀತಾರಣ್ಣ ಇದು? ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಾರೆ. ನೋಡ್ರಿ, ಬಾರ್ಡ್ರಲ್ಲೆಲ್ಲ ಬಿಲ್ಪತ್ರೆ, ಆಮೇಲೆ ಅಂಟ್ವಾಳ, ಆಮೇಲೆ ಆ ಕಡೆ ಇದು ತಾರೆ ಮರ, ಪ್ರತಿಯೊಂದು. ಹೌದು, ಹಕ್ಕಿ ಪಕ್ಷಿಗಳಿಗೆ ಅವಕ್ಕೆ ಆಶ್ರಯ, ನಮಗೂ ಸಹ ರೋಗ ರುಜಿನಗಳು ಇದಾಗಲ್ಲ ಅಂತ ಹೇಳಿ ಅವಿದ್ರೆ. ಅದೊಂದು ಮೆಥಡ್ ಅಲ್ವಣ? ಈಗ ಒಳಗಡೆ ಇರುವಂತ ಬೆಳೆಗಳು ಉತ್ತಮವಾಗಿರ್ಬೇಕು, ಒಂದು ಕೋಟೆ ತರ. ಹೌದೌದು, ನ್ಯಾಚುರಲ್ ಪ್ರತಿಯೊಂದು ಇರಬೇಕು. ಹೌದು. ಆಮೇಲೆ ಪನ್ನೀರ್ಲು ಎಲ್ಲಿ ಬಿಟ್ಟೆ ಪನ್ನೀರ್ಲು ಇದು ಇದಾಗಿಲ್ಲ. ಇದು ಪನ್ನೀರ್ಲು. ಪನ್ನೀರ್ಲು ಇದು ಏನಕ್ಕೆ ಉಪಯೋಗ? ಇದು ತಿನ್ನಕ್ಕಷ್ಟೇ ಹಣ್ಣಿದು. ಇದು ಹಂಗೆ ಕಿತ್ಕೊಂಡು ತಿನ್ನೋದೇನ? ಹೌದೌದು, ಹಂಗೆ ಡೈರೆಕ್ಟ್ ತಿನ್ರಿ ಅಂತಂದ್ರೆ ಇದು ಜಾಸ್ತಿ ಬಿಡ್ತಿತ್ತು. ಈಗ ಅನ್ಸೀಸನ್, ಈಗ ಆಕ್ಚುಲಿ ಅನ್ಸೀಸನ್. ಹೌದೌದು. ಹಂಗೆ ತಿನ್ನೋದಷ್ಟೇ. ಹಂಗೆ ಡೈರೆಕ್ಟ್ ತಿನ್ನೋ. ಫೋಕಸ್ ಆಗ್ತಾ ಇರಲ್ಲ. ಬೆಣ್ಣೆಹಣ್ಣಿನ ಮರ ಇದು, ಅಲ್ಲಿ ಮೇಲೆ ಕಾಯಿಬಿಡಿ. ಇದು ಒಂಥರ ವಾಟರ್ ಆಪಲ್ ಗಿಡ, ಹೂವಾಗಿದೆ, ಇನ್ನು ಕಾಯಿ ಬಿಟ್ಟಿಲ್ಲ. ಮೇಲೆ ಕಾಯಿ ಬಿಟ್ಟಿದೆ ನೋಡಿ. ಇದು ಬಟರ್ ಮೇಲೆ ಕಾಣ್ತಾ ಇಲ್ಲ ನಿಮಗೆ? ಬಟರ್ ಫ್ರೂಟ್ ಅಂತಾರ? ಹೌದೌದು, ಮೇಲಿಂದು ದೊಡ್ಡ ಮರ. ಇದು ಸಣ್ಣದು ವಾಟರ್ ಆಪಲ್. ಇದು ಈ ಕಡೆ ಇರೋದು. ಇದ್ರ ಹಣ್ಣು ಇಲ್ಲಿದೆ, ತೋರಿಸ್ತೀನಿ. ಮೇಲಿದೆ ಅನ್ಸುತ್ತೆ. ಮೇಲಿದಾವೆ, ಅಲ್ಲಿದ್ದಾವೆ ಕಡೆ. ಇನ್ನು ಈಗ ಬಿಡ್ತಿದೆಯಲ್ಲ ಎಲ್ಲ ಮೇಲೆ. ಹೌದೌದು. ಇದು ಈಗ ಮುಟ್ಕೊಂಡಿರಲ್ಲ, ಇದು ಯಾವ ಕಾಯಿ ಅಣ್ಣ ಇದು? ಇದು ವಾಟರ್ ಆಪಲ್. ಇದನ್ನು ಇಲ್ಲಿಂದ ನೋಡ್ರಿ, ಎಲ್ಲ ಹಕ್ಕಿ ತಿಂದಿದೆ ಇದು. ಅದು ಹಂಗೆ ತಿಂದಿರೋದೇನೋ ನಾರ್ಮಲ್? ಹೌದೌದು. ಬಾರ್ಡ್ರಲ್ಲೆಲ್ಲ ಈ ಥರ ಗಿಡ ಹಾಕಿದ್ದು. ಇದು ಅಶೋಕೆ ಅಂತೇಳಿ ಇದು. ಹೌದು. ಇದು ಕಾಯಿ ಬಿಡುತ್ತಾ? ಕಾಯಿ ಬಿಡುತ್ತೆ. ಇದು ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ ಇದು. ನೀವು ಎಲ್ಲ ಬಳಸ್ಕೊಂಡು ಮೆಡಿಸಿನ್ ತಯಾರು ಮಾಡ್ತೀರಾ? ಹೇಗೆ? ತಯಾರು ಮಾಡೋದಿಲ್ಲ, ಇರಲಿ ಇದೆಲ್ಲ ಅಂತೇಳಿ ಉಳಿಸಿರೋದು. ಇದು ಇದು ಕಾಡು ಬಸಳೆ. ಹೌದು, ಕಾಡು ಬಸಳೆ. ಕಿಡ್ನಿಲಿ ಸ್ಟೋನ್ ಆಗಿದ್ರೆ ಅದನ್ನ ಉಪ್ಪಿನ ಜೊತೆ ತಿಂದರೆ, ಇಲ್ಲಾಂದ್ರೆ ಒಡೆ ಮಾಡಿ ಅದರ ಆಹಾರದ ಜೊತೆ ಕಲ್ಲು ಕರಗತ್ತೆ ಇದರಲ್ಲಿ. ಅಷ್ಟೊಂದು ಪವರ್ಫುಲ್ ಇದು. ಹೌದು. ಈ ನೀರು ಬಂದು ಈ ಕಡೆ ಟ್ರೆಂಚ್, ಇದು ಕಾಲುವೆ ತರ ಮಾಡ್ಕೊಂಡಿದ್ರೆ ನೀರು ಆರಿ ಹೋಗೋ ಕಾರಣ ಇದು ಆರಿ ಎಲ್ಲ ಹೊರಗೆ ಜಾಸ್ತಿ ಮಳೆ ನೀರು ಬಂದಿದ್ದು ಈ ಕಡೆ ಹೊರ, ಅಂದ್ರೆ ತೋಟ ಒಳಗಡೆ ಬರಲಿ ಅಂತ. ಇಲ್ಲ ಮನೆ ಎಲ್ಲ ಸ್ವಲ್ಪ ಹಾಕೊಂಡಿದೀವಿ, ಎಲ್ಲ ಬೆಳೆನೇ ಇರಲಿ ಅಂತೇಳಿ. ಅಂದ್ರೆ ಹೋಗಿ ಮಾರ್ಕೆಟಲ್ಲಿ ತಗೋಬರೋ ಅವಶ್ಯಕತೆ ಇರಲ್ಲ.
ಹಲಸು ಸಹ ಸುಮಾರು ಜಾತಿ ಇದ್ದಾವೆ. ಹಲಸು. ಹಾಂ ತೋರಿಸ್ತೀನಿ ಬನ್ನಿ. 4-5 ಜಾತಿ ಇದೆ. ಅಂದರೆ ಈಗ ಸ್ಟಾರ್ಟ್ ಕಾಯಿ ಎಲ್ಲ. ಆಮೇಲೆ ಕಿತ್ತಿದ್ದೀವಿ, ಇವತ್ತು ಕಿತ್ತೀವಿ.